My dear students, ಈ ಒಂದು ವಿಡಿಯೋದಲ್ಲಿ ಫಸ್ಟ್ ಇಯರ್ DLED ವಿದ್ಯಾರ್ಥಿಗಳಿಗೆ ಸಪ್ಲಿಮೆಂಟ್ರಿ ಎಕ್ಸಾಮಿನೇಷನ್ ಡಿಸೆಂಬರ್ 2021 ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಯೂನಿಟನ್ನು ನಾನು ಡಿಸ್ಕಸ್ ಮಾಡಿ ಅಪ್ಲೋಡ್ ಮಾಡೀನಿ. ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದು ನೋಡ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ಥರ್ಡ್ ಯೂನಿಟ್ಟು ಮತ್ತು ಫೋರ್ತ್ ಯೂನಿಟ್ ಬಗ್ಗೆ ನಾನು ಡಿಸ್ಕಸ್ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ. ಫಸ್ಟ್ ಆ್ಯಂಡ್ ಸೆಕೆಂಡ್ ಆಗಿದೆ, ಥರ್ಡು ಮತ್ತು ಫೋರ್ತ್ ಯೂನಿಟ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವೇನು ಮಾಡೋಣ, ಡಿಸ್ಕಸ್ ಮಾಡೋಣ. ಕ್ವಶನ್ ನಂಬರ್ 7ಇಂದ 11ವರೆಗೂ ಏನು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಅದು ಇದು ಯೂನಿಟ್ ಥರ್ಡ್ ಇರುತ್ತೆ. ನೋಡಿ ಇಲ್ಲಿ ಕ್ವಶನ್ ನಂಬರ್ 7ಇಂದ 11ವರೆಗೂ ಏನು ಪ್ರಶ್ನೆಗಳು, 5 ಪ್ರಶ್ನೆಗಳು ಬರುತ್ತೆ, ಅದು ಯೂನಿಟ್ 3ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಯೂನಿಟ್ 3ನಲ್ಲಿ ಕಮ್ಯುನಿಕೇಟಿವ್ ಗ್ರಾಮರ್ ಅಂತ ಹೇಳ್ಬಿಟ್ಟು ಅದಕ್ಕೆ ಟೈಟಲ್ ಇದೆ. ಇಲ್ಲಿ ಕೆಲವೊಂದು ಅಪ್ಲೈಡ್ ಲೆವೆಲ್ಲು ಮತ್ತು ಗ್ರಾಮರ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ ಇರುತ್ತೆ. ಅದನ್ನು ಭಾಳ ಸುಲಭವಾಗಿ ನೀವು ಸಾಲ್ವ್ ಮಾಡ್ಬೋದು. ಇಲ್ಲಿ ನೋಡಿ ಕ್ವಶನ್ ನಂಬರ್ 7 ನೋಡಿ, ಫಿಲ್ಲಿಂಗ್ ದ ಬ್ಲಾಂಕ್ಸ್ ವಿತ್ ಸೂಟಬಲ್ ಆರ್ಟಿಕಲ್ಸ್ ಅಂತ ಪ್ರಶ್ನೆ ಇದೆ. ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾವೆ. ಎ ಆ್ಯಂಡ್ ದಿ ಅದು ಗೊತ್ತು ನಿಮಗೆ. ಎ ಯಾವಾಗ ಬಳಸಬೇಕು, ಆ್ಯನ್ ಯಾವಾಗ ಬಳಸಬೇಕು, ದಿ ಯಾವಾಗ ಬಳಸಬೇಕು. ನಾನು ಈಗಾಗಲೇ ಮೊದಲನೇ ವೀಡಿಯೋಗಳಲ್ಲಿ ನಾನು ಹೇಳಿದ್ದೀನಿ. ಎ ಇಂಡೆಫಿನೆಟ್ ಆರ್ಟಿಕಲ್ ಗೊತ್ತಿದೆ ನಿಮಗೆ, ಅದು ಕಾನ್ಸನೆಂಟ್ ಸೌಂಡು ಮುಂದೆ ನಾವು ಎನ ಬಳಸ್ತೀವಿ. ಆ್ಯನ್ ಕೂಡ ಇಂಡೆಫಿನೆಟ್ ಆಗಿರ್ತಕ್ಕಂಥ ಒಂದು ಆರ್ಟಿಕಲ್ಲು, ಅದು ಓವೆಲ್ ಸೌಂಡ್ ಮುಂದೆ ನಾವು ಬಳಸ್ತೀವಿ. ದಿ ಅನ್ನು ನಾವು ಡೆಫಿನೆಟ್ ಆರ್ಟಿಕಲ್ ಅಂತ ಹೇಳ್ತೀವಿ. ಒಂದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಒಂದು ಆಬ್ಜೆಕ್ಟ್ ಬಗ್ಗೆ, ಪರ್ಸನ್ ಬಗ್ಗೆ ನಾವು ಹೇಳಬೇಕಾದ್ರೆ ದಿ ಅನ್ನು ಬಳಸ್ತೀವಿ. ಸೊ ಯಾವಾಗ ದಿ ಬಳಸ್ತೀವಿ, ನದಿಗಳ ಹೆಸರಿನ ಮುಂದೆ, ಬೆಟ್ಟ ಗುಡ್ಡಗಳ ಹೆಸರಿನ ಮುಂದೆ, ಯಾವುದಾದ್ರೂ ಕೌಂಟ್ 1 ಆದಾಗ, ಅಂದರೆ ಫಾರ್ ಎಕ್ಸಾಂಪಲ್ ಸನ್, SUN ಸನ್ ಅಂದಾಗ ಸನ್ ಬಂತು ಅಂತ ಹೇಳಿದ್ರೆ ನಾವು ಎ ಸನ್ ಅಂತ ಹೇಳಲ್ಲ, ದಿ ಸನ್ ಅಂತ ಯೂಸ್ ಮಾಡ್ತೀವಿ. ಮೂನ್ ಬಂತು ಅಂತ ಹೇಳಿದ್ರೆ ನಾವು ದಿ ಮೂನ್ ಅಂತ ಹೇಳ್ತೀವಿ. ಹೀಗೆ ಯಾವುದು ಕೌಂಟಲ್ಲಿ ಸನ್ ಒಂದಿದೆ, ಮೂನ್ ಒಂದಿದೆ, ಕೌಂಟಲ್ಲಿ ಒಂದಿದೆ, ಅದಕ್ಕೆ ದಿ ಅನ್ನು ನಾವು ಹೆಚ್ಚು ಬಳಸ್ತೀವಿ. ಮತ್ತು ಸೂಪರ್ಲೇಟಿವ್ ಡಿಗ್ರಿನಲ್ಲಿ ದಿ ಅನ್ನು ಬಳಸ್ತೀವಿ. ದ ಮೋಸ್ಟು, ದ ಬೆಸ್ಟು, ದ ಬಿಗ್ಗೆಸ್ಟು, ದ ಹೈಯೆಸ್ಟು, ಇಲ್ಲಿ ನಾವು ದಿ ಅನ್ನು ನಾವು ಬಳಸ್ತೀವಿ. ಸದ್ಯಕ್ಕೆ ಇಲ್ಲಿ ಕ್ವಶನ್ ಏನಿದೆ ನೋಡೋಣ. ಶಂಕರ್ ಈಸ್ ಡ್ಯಾಶ್ ಇಂಟೆಲಿಜೆಂಟ್ ಬಾಯ್. ನೋಡಿ ಇಲ್ಲಿ ಐ ಅಂತ ಇದೆ, ಇಂಟೆಲಿಜೆಂಟ್. ಐ ಅಂತಕ್ಕಂಥದ್ದು ಇಂಟೆಲಿಜೆಂಟ್ ಈ ಸೌಂಡನ್ನು ಉತ್ಪತ್ತಿ ಮಾಡ್ತಾ ಇದೆ. ಈ ಸೌಂಡ್ ಎಂಥ ಸೌಂಡ್ ಅಂತ ಹೇಳಿದ್ರೆ ಅದು ಓವೆಲ್ ಸೌಂಡ್. ಅದು ಎಂಥ ಸೌಂಡ್, ಅದು ಓವೆಲ್ ಸೌಂಡ್ ಆಗುತ್ತೆ. ಅದಕ್ಕೆ ನಾವು ಇಲ್ಲಿ ಏನು ಬಳಸಬೇಕಾಗತ್ತೆ, ಆ್ಯನ್ ಬಳಸಬೇಕಾಗತ್ತೆ. ಅದೇ ಥರ ಆ್ಯನ್ ಆವೆಂಜ್ ಈಸ್ ಡ್ಯಾಶ್ ಫ್ರೂಟ್ ಅಂತ ಇದೆ. ಆ್ಯನ್ ಆವೆಂಜ್ ಈಸ್ ಎ ಫ್ರೂಟ್ ಅಂತ ಬರಬೇಕು. ಫ್ರೂಟ್ ಅನ್ನೋದು ಎಫ್ಫಿಂದ ಸ್ಟಾರ್ಟ್ ಆಗ್ತಾಯಿದೆ ನೋಡಿ, ಅದು ಕಾನ್ಸನೆಂಟ್ ಸೌಂಡ್ ಆಗಿರೋದ್ರಿಂದ ನಾವು ಏನು ಬಳಸಬೇಕಾಗತ್ತೆ, ಎನ್ನು ಬಳಸಬೇಕಾಗತ್ತೆ. ಹೀಗೆ ನೀವು ಆನ್ಸರನ್ನು ಮಾಡಬೇಕಾಗುತ್ತೆ. ಇಲ್ಲಿ ಕಡೆ ನಾನು ಆನ್ಸರ್ ಮಾಡಿ ನೋಡಿ ತೋರಿಸ್ತೀನಿ ನಿಮಗೆ. ನೋಡಿ ಆನ್ಸರ್ಸ್ ಅಂತ ಇಲ್ಲಿದೆ. ಫಿಲ್ಲಿಂಗ್ ದ ಬ್ಲಾಂಕ್ಸ್ ವಿತ್ ಸೂಟಬಲ್ ಆರ್ಟಿಕಲ್, ದ ಸೇಮ್ ಥಿಂಗ್. ಶಂಕರ್ ಈಸ್ ಆ್ಯನ್ ಅಂತ ಹಾಕಿ ನೋಡಿ, ಆ್ಯನ್ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಎ ಯೂಸ್ ಮಾಡಬೇಕಾಗುತ್ತೆ. ಯಾಕೆ ಅಂದರೆ ಐ ಅಂತಕ್ಕಂಥದ್ದು ಇಲ್ಲಿ ಓವೆಲ್ ಸೌಂಡಿಂದ ಸ್ಟಾರ್ಟ್ ಆಗ್ತಾ ಇದೆ. ಐ ಓವೆಲ್ ಸೌಂಡ್ ಆಗ್ತಾ ಇದೆ. ಈ ಎಫ್ ಅಂತಕ್ಕಂಥದ್ದು ಎಂಥ ಸೌಂಡು, ಎಫ್ ಅಂತಕ್ಕಂಥದ್ದು ಕಾನ್ಸೋನೆಂಟ್ ಸೌಂಡ್ ಆಗಿರೋದ್ರಿಂದ ನಾವು ಏನು ಬಳಸ್ತಾ ಇದ್ದೀವಿ, ಎ ಬಳಸ್ತಾ ಇದ್ದೀವಿ, ಇಲ್ಲಿ ಆ್ಯನನ್ನು ಬಳಸ್ತಾ ಇದ್ದೀವಿ. ಇದನ್ನು ನೀವು ನೋಡ್ಕೋಬೇಕಾಗತ್ತೆ. ಇಷ್ಟು ನೋಡಿಕೊಂಡ್ರೆ ನಿಮ್ಗೆ ಏನಾಗುತ್ತೆ, 1 ಅಂಕ ಲಭ್ಯ ಆಗುತ್ತೆ. ನಾವು ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ನೆಕ್ಸ್ಟ್ ಕ್ವಶನ್ ಏನಿದೆ, ಕ್ವಶನ್ ನಂಬರ್ 8ಅಲ್ಲಿ ನೋಡಿ, ಶೀಲಾ ರೋಟ್ ಎ ಪೊಯಮ್ ಅಂತ ಇದೆ. ಚೇಂಜ್ ಇಂಟು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಇದೆ. ಇದನ್ನು ಸಿಂಪಲ್ ಪ್ರೆಸೆಂಟ್ಗೆ ಏನು ಮಾಡಿ, ಚೇಂಜ್ ಮಾಡಿ ಅಂತ ಇದೆ. ಶೀಲಾ ರೋಟ್ ಎ ಪೊಯಮ್. ಇಲ್ಲಿ ಸಿಂಪಲ್ ಪ್ರೆಸೆಂಟಲ್ಲಿ ಇದು ಶೀಲಾ ಅಂತಕ್ಕಂಥದ್ದು ನಾವೇನು ಮಾಡಬೇಕು, ಇದು ಸಬ್ಜೆಕ್ಟ್ ಆಗುತ್ತೆ, ಇದು ವರ್ಬು, ಇದು ಆಬ್ಜೆಕ್ಟ್ ಆಗುತ್ತೆ. ಇದು ಎಸ್ ಅಂತ ಹಾಕ್ಕೊಳ್ಳಿ. ಇದು ರೋಟ್ ಅಂತಕ್ಕಂಥದ್ದು V2 ಇದೆ, ಇಲ್ಲಿ ಆಬ್ಜೆಕ್ಟ್ ಇದೆ. ಇಲ್ಲಿ ನಾವು V2ನ ಚೇಂಜ್ ಮಾಡಬೇಕಷ್ಟೇ. ಏನು ಚೇಂಜ್ ಮಾಡಬೇಕು, ಈ ಸಬ್ಜೆಕ್ಟು ಚೇಂಜ್ ಆಗೋಲ್ಲ, ಆಬ್ಜೆಕ್ಟು ಚೇಂಜ್ ಆಗೋಲ್ಲ. ಶೀಲಾ ಹಾಗೆ ಬರ್ಕೋಬೇಕು ನಾವು ಟೆನ್ಸ್ ಚೇಂಜ್ ಮಾಡಬೇಕಾದ್ರೆ. ಇಲ್ಲಿ ಏನು ಕೇಳಿದಾನೆ, ಸಿಂಪಲ್ ಪ್ರೆಸೆಂಟ್ ಕೇಳಿದ್ದಾನೆ. ಸಿಂಪಲ್ ಪ್ರೆಸೆಂಟ್ ಅಂದರೆ ಇದು ಸಿಂಪಲ್ ಪಾಸ್ಟಲ್ಲಿದೆ, ಇದೇನಾಗಿದೆ ಪಾಸ್ಟಲ್ಲಿದೆ, ಅದಕ್ಕೆ V2 ಆಗಿದೆ. ಪ್ರೆಸೆಂಟಲ್ಲಿ ಏನಾಗುತ್ತೆ, ರೈಟ್ಸ್ ಆಗುತ್ತೆ ನೋಡಿ, WRITES, ರೈಟ್ಸ್. ಎ ಪೊಯಮ್ ಏನು ಚೇಂಜ್ ಆಗೋಲ್ಲ. ನಾವು ಚೇಂಜ್ ಏನು ಮಾಡಿದ್ದೀವಿ, ರೋಟನ್ನು ತೆಗೆದು ಏನು ಮಾಡಿದ್ದೀವಿ, ಇಲ್ಲಿ ರೋಟನ್ನು ತೆಗೆದು ಏನು ಮಾಡಿದ್ದೀವಿ, ಇಲ್ಲಿ ಏನು ಮಾಡಿದ್ವಿ, ರೈಟ್ಸ್ ಅಂತ ಮಾಡಿದ್ದೀವಿ. ಇಷ್ಟೇ ಚೇಂಜ್ ಮಾಡಿರೋದು, ಮತ್ತೇನೂ ಕೂಡ ನಾವು ಚೇಂಜ್ ಮಾಡೇ ಇಲ್ಲ. ಸೊ ಇದಕ್ಕೂ ಕೂಡ ಇಲ್ಲಿ ಆನ್ಸರ್ನ ನಾನು ಮಾಡಿ ನೋಡ್ಕೊಳ್ಳಿ.
ಇಲ್ಲಿ ಟೆನ್ಸಲ್ಲಿ ನಿಮ್ಗೆ ಗೊತ್ತಿರೋಂಗೆ ಸಿಂಪಲ್ ಪ್ರೆಸೆಂಟು, ಪ್ರೆಸೆಂಟ್ ಕಂಟಿನ್ಯೂಯಸ್ಸು, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ಸು ಅವೆಲ್ಲ ಬರ್ತಾನೆ ಇರುತ್ತೆ. ಅದನ್ನು ನೋಡ್ಕೋಬೇಕು. ನೋಡಿ, ಚೇಂಜ್ ಇಂಟು ಸಿಂಪಲ್ ಪ್ರೆಸೆಂಟ್ ಇದಕ್ಕೆ ಆನ್ಸರ್ ಮಾಡಿದ್ದೀನಿ. ಶೀಲಾ ರೋಟ್ ಎ ಪೊಯಮ್ ಇರೋದನ್ನು ನಾವೇನು ಮಾಡಿದ್ವಿ ರೈಟ್ಸ್. ಇಲ್ಲಿ ರೋಟ್ V2 ಇದೆ, ನಾನು ಇಲ್ಲೇನು ಮಾಡಿದ್ದೀನಿ V1ಗೆ ಚೇಂಜ್ ಮಾಡಿದ್ದೀನಿ. ಇದು V1ಗೆ ಚೇಂಜ್ ಮಾಡಬೇಕು, ಅಷ್ಟೇ ಮಾಡಬೇಕು. ಶೀಲಾ ಸೇಮ್ ಇದೆ, ಶೀಲಾ ಸೇಮ್ ಇದೆ, ಪೊಯಮ್ ಸೇಮ್ ಇದೆ. ನಾವು ಟೆನ್ಸನ್ನು ಚೇಂಜ್ ಮಾಡಬೇಕು ಅಂದರೆ ಮಧ್ಯದ್ದು ಮಾತ್ರ ಚೇಂಜ್ ಮಾಡಬೇಕು. ಅವನು ಸಿಂಪಲ್ ಪ್ರೆಸೆಂಟ್ ಕೇಳಿರೋದಕ್ಕೆ ನಾವು ಇದು ಪಾಸ್ಟಲ್ಲಿದೆ, ಇದನ್ನು ಏನು ಮಾಡಿದ್ವಿ ರೈಟ್ಸ್ ಅನ್ನೋದು ಪ್ರೆಸೆಂಟಲ್ಲಿ ಹಾಕಿದ್ವಿ. ಇಷ್ಟು ಮಾಡೋದು ನಿಮಗೆ 1 ಅಂಕ ಲಭ್ಯ ಆಗುತ್ತೆ. ಕ್ವಶನ್ ಏನಿದೆ, ದ ಗರ್ಲ್ ವಾಸ್ ನಾಟ್ ಇನ್ ದ ಕ್ಲಾಸ್ ಅಂತ ಇದೆ. ಕ್ವಶನ್ ಟ್ಯಾಗ್ ಕೇಳಿದ್ದಾನೆ. ಇಲ್ಲಿ ಏನಿದೆ ನಾವು ಏನು ನೋಡಬೇಕಾಗುತ್ತೆ, ಕ್ವಶನ್ ಟ್ಯಾಗನ್ನು ಮಾಡಬೇಕು ಅಂತ ಹೇಳಿದ್ರೆ ಇದು ಪಾಸಿಟಿವ್ ಸೆಂಟೆನ್ಸಾ ಅಥವಾ ನೆಗೆಟಿವ್ ಸೆಂಟೆನ್ಸಾ ನೋಡ್ಕೋಬೇಕು. ಪಾಸಿಟಿವ್ ಸೆಂಟೆನ್ಸ್ ಅಂದರೆ ನಾಟ್ ಇವಲ್ಲ, ನೆಗೆಟಿವ್ ಸೆಂಟೆನ್ಸ್ ಅಂದರೆ ನಾಟ್ ಇರುತ್ತೆ. ಪಾಸಿಟಿವ್ ಸೆಂಟೆನ್ಸ್ ಅಂದರೆ ನಾವು ನೆಗೆಟಿವ್ ಕ್ವಶನ್ ಟ್ಯಾಗ್ ಹಾಕಬೇಕು, ನೆಗೆಟಿವ್ ಸೆಂಟೆನ್ಸ್ ಬಂದಾಗ ಪಾಸಿಟಿವ್ ಕ್ವಶನ್ ಟ್ಯಾಗ್ ಹಾಕಬೇಕು. ಆಮೇಲೆ ಹೆಲ್ಪಿಂಗ್ ವರ್ಬಿಂದ ಸ್ಟಾರ್ಟ್ ಮಾಡಬೇಕು. ನಿಮ್ಗೆ ಗೊತ್ತಿದೆ ವರ್ಬ್ ಅಂತ ಮೊದಲೇ ತೊಗೊಳ್ಬೇಕು. ಹೆಲ್ಪಿಂಗ್ ವರ್ಬ್ ಏನಿಲ್ಲಿ ವರ್ಬ್. ಇಲ್ಲಿ ನಾಟ್ ಇದೆ, ಅದಕ್ಕೆ ನಾಟ್ ಹಾಕಬಾರ್ದು. ನಾಟ್ ಇಲ್ಲ ಅಂದರೆ ನಾಟ್ ಹಾಕಬೇಕು. ವರ್ಬ್ ದ ಗರ್ಲ್ಸ್ ಅಂತ ಇದೆ. ಗರ್ಲ್ಸ್ ಅಂತಕ್ಕಂಥದ್ದು ಬಹುವಚನ ಇದೆ, ಅದಕ್ಕೆ ದೇ ಅಂತ ಸೇರಿಸ್ಬೇಕು. THEY ದೇ ಅಂತ ಹಾಕಿ ಕ್ವಶನ್ ಮಾರ್ಕನ್ನು ಹಾಕಬೇಕಾಗತ್ತೆ. ಅದಕ್ಕೂ ಕೂಡ ನಾನು ಇಲ್ಲಿ ಆನ್ಸರ್ ಮಾಡಿದ್ದೀನಿ. ನೀವು ಒಂದ್ಸತಿ ಇಲ್ಲಿ ನೋಡ್ಬೋದು. ಆರ್ಟ್ ಕ್ವಶನ್ ನೋಡಿ, ದ ಗರ್ಲ್ಸ್ ವಾರ್ ನಾಟ್ ಇನ್ ದ ಕ್ಲಾಸ್. ನಾನು ಇಲ್ಲಿ ಏನು ಮಾಡಿದ್ದೀನಿ ವರ್ಕ್ ದೇ ಅಂತಕ್ಕಂಥದ್ದು ಮಾಡಿದ್ದೀನಿ. ಹೀಗೆ ಮಾಡಬೇಕು. ನಾಟ್ ಇದ್ದರೆ ನಾಟ್ ತೆಗಿಬೇಕಾಗತ್ತೆ. ವರ್ನ ನಾವಿಲ್ಲಿ ಹಾಕ್ಕೊಂಡ್ವಿ. ಇಲ್ಲಿ ಗರ್ಲ್ಸ್ ಅಂತಕ್ಕಂಥದ್ದು ಏನಿದೆ ಬಹುವಚನ ಇದೆ, ಪ್ಲೂರಲ್ ಇದೆ, ಅದಕ್ಕೆ ನಾವೇನು ಹಾಕಿದ್ವಿ ದೇ ಹಾಕಿದ್ವಿ, ಆಮೇಲೆ ಕ್ವಶನ್ ಮಾರ್ಕ್ ಹಾಕಿದ್ವಿ. ಇಷ್ಟೇ ಮಾಡಬೇಕಾಗಿರೋದು. ನೀವು ಕ್ವಶನ್ ಟ್ಯಾಗು ಬಹಳ ಸುಲಭ, ಇದನ್ನು ಬಿಡಬಾರ್ದು. ಇನ್ನೂ ಕೇಳ್ತಾನೆ ಇರ್ತಾನೆ. ಇದ್ರ ಬಗ್ಗೆ ಸ್ವಲ್ಪ ನೀವೇನು ಮಾಡಬೇಕು, ಪ್ರಾಕ್ಟೀಸನ್ನು ಮಾಡ್ಕೋಬೇಕಾಗುತ್ತೆ. ಈಗ ನಾವು ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ಕ್ವಶನ್ ನಂಬರ್ 10ಗೆ ಹೋಗೋಣ. ಕ್ವಶನ್ ನಂಬರ್ 10ದಲ್ಲಿ ಏನಿದೆ, ಪ್ರಿಪೋಸಿಷನ್ಸ್ ಇದೆ. ಫಿಲ್ಲಿಂಗ್ ದ ಬ್ಲಾಂಕ್ಸ್ ವಿತ್ ಸೂಟಬಲ್ ಪ್ರಿಪೋಸಿಷನ್ ತುಂಬ ಇದೆ. ನೀವೇನು ಮಾಡಬೇಕು, ಆ ಸಿಚುವೇಶನು, ಆ ಸೆಂಟೆನ್ಸ್ ಡಿಮ್ಯಾಂಡ್ ನೋಡ್ಕೊಂಡು ಮಾಡಬೇಕಾಗತ್ತೆ. ರಾಜೇಶ್ ಜಂಪ್ಡ್ ಅಂತ ಇದೆ. ಪಾಂಡು, ರಿವರು ಮತ್ತು ಸಿ ಅಂತ ಬಂದರೆ, ನದಿಗಳು, ಕೊಳ, ಸಮುದ್ರ ಅಂತ ಬಂದರೆ, ಜಂಪ್ ಅಂತ ಬಂದರೆ ಇಂಟು ಅಂತ ಹಾಕೊಳ್ಳಿ. ನೋಡಿ, ಜಂಪ್ಡ್ ಅಂದರೆ ಜಂಪ್ಡ್ ಇಂಟು ದಿ ಪಾಂಡ್ ಇಂಟು ಬರುತ್ತೆ. ಹವಿಷಾ ಲೀವ್ಡ್ ಬಂದಾಗ ಯಾವುದಾದ್ರೂ ಪ್ಲೇಸಲ್ಲಿ ನಾವು ವಾಸವಾಗಿರ್ತೀವಿ ಅಂದರೆ ಇನ್ ಸೇರಿಸಿ ಅಷ್ಟೇ, ಇನ್. ಯಾವಾಗ ಇಂಟು ಮಾಡಬೇಕಾಗುತ್ತೆ, ಜಂಪ್ಡ್ ಬಂದಾಗ ಇಂಟು. ಪಾಂಡೋ ಅಥವಾ ರಿವರು ಅಥವಾ ಸೀನ ಏನಾದರೂ ಸಮುದ್ರ ಆಗಲಿ, ನದಿ ಆಗಲಿ, ಕೊಳ ಆಗಲಿ, ಅದಕ್ಕೆ ನಾವು ಇಂಟು ಅಂತ ಜಂಪ್ ಅಂತ ಬಂದರೆ ಇಂಟು ಬಂದುಬಿಡುತ್ತೆ. ಇಲ್ಲಿ ಹರ್ಷಿಕಾ ಲೀವ್ ಬಂತು, ಪ್ಲೇಸ್ ಬಂತು, ಎಲ್ಲಿ ವಾಸವಾಗಿದ್ದಾಳೆ, ಗೋವಾದ ಒಳಗೆ, ಗೋವಾದಲ್ಲಿ ವಾಸವಾಗಿದ್ದಾಳೆ ಅಂದರೆ ಇನ್ ಅಂತ ಬಂದುಬಿಡುತ್ತೆ ಆನ್ಸರ್. ನೀವು ಇನ್ನನ್ನು ನೋಡ್ಕೋಬೇಕು. ಇಲ್ಲ ಆನ್ಸರ್ ನಾನು ಮಾಡಿದ್ದೀನಿ, ಒಂದು ಸತಿ ನೋಡ್ಕೊಂಬಂದ್ಬಿಡೋಣ. ನೋಡಿ, ರಾಜೇಶ್ ಜಂಪ್ಡ್ ಏನಕ್ಕೆ ನಾನು ಇಂಟು ಕರೆಕ್ಟ್ ಆಗುತ್ತೆ. ನೋಡಿ, ಹವಿಷಿಕಾ ಲೀವ್ ಇನ್ ಅಂದರೆ ಜಂಪ್ಡ್ ಅಂದರೆ ಇಂಟು ಅಂತ ಬಂದ್ಬಿಡ್ಬೇಕು, ಲೀವ್ಡ್ ಅಂದರೆ ಇನ್ ಅಂತ ಬಂದ್ಬಿಡ್ಬೇಕು. ಅದನ್ನು ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಇಷ್ಟಕ್ಕೆ ನಿಮ್ಗೆ ಏನಾಗುತ್ತೆ, 1 ಅಂಕ ಸಿಗುತ್ತೆ. ಕ್ವಶನ್ ನಂಬರ್ 11ಅಲ್ಲಿ ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಅಂತ ಇದೆ. ರಿಪೋರ್ಟೆಡ್ ಸ್ಪೀಚ್ ಅಂದರೆ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅಂತ ಆಗುತ್ತೆ. ಇದು ಡೈರೆಕ್ಟಲ್ಲಿ ಇರುತ್ತೆ. ನೋಡಿ, ಅದನ್ನು ಇಂಡೈರೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಹಿತೇಶ್ ಸೆಡ್ ಟು ಹಿಮ್ ಹೂ ಆರ್ ಯು ಅಂತ. ಇಲ್ಲಿ ಕ್ವಶನ್ ಮಾರ್ಕ್ ಇದ್ದರೆ ನೀವೇನು ಮಾಡ್ಕೋಬೇಕು, ಹಿತೇಶ್ ಆ ಸೆಡ್ ಬದಲು ಏನು ಮಾಡ್ಕೋಬೇಕು, ಕ್ವಶನ್ ಮಾರ್ಕ್ ಇದ್ದರೆ ಹಿತೇಶ್ ಅಂತ ಬರ್ಕೊಡಿ, ಆಸ್ಕ್ಡ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಕ್ವಶನ್ ಮಾರ್ಕ್ ಇತ್ತು ಅಂತ ಹೇಳಿದ್ರೆ ಇಲ್ಲಿ ಕ್ವಶನ್ ಮಾರ್ಕ್ ಇದೆ ನೋಡಿ, ಅದಕ್ಕೆ ನೀವೇನು ಮಾಡ್ಕೋಬೇಕು, ಹಿತೇಶ್ ಆಸ್ಕ್ಡ್ ಮಾಡ್ಕೋಬೇಕು. ಯಾವನ್ನ ಆಸ್ಕ್ಡ್, ಹಿಮ್ ಅಂತ ಇದೆ, ಅವನೇ ಕೊಟ್ಟಿದ್ದೆ ಹಿಮ್ ಅಂತ. ಇಟ್ಟು ತೆಗೆದುಬಿಡಿ, ಹಿತೇಶ್ ಆಸ್ಕ್ಡ್ ಹಿಮ್ ಅಂತ ಬಂತು. ಹಿತೇಶ್ ಆಸ್ಕ್ಡ್ ಹಿಮ್. ಇಲ್ಲಿ ಹೂ ಕೊಟ್ಟಿದ್ದಾನೆ, ಹೂನ ಸೇರಿಸ್ಕೊಳ್ಳಿ, ಹೂ. ಆಮೇಲೆ ಯು ಏನಾಗುತ್ತೆ, ಹೀ ಆಗುತ್ತೆ. ಯಾಕೆಂದರೆ ಫಸ್ಟ್ ಪರ್ಸನ್ ಅಥವಾ ಸೆಕೆಂಡ್ ಪರ್ಸನ್ ಯಾವುದಕ್ಕೆ ಚೇಂಜ್ ಆಗುತ್ತೆ, ಥರ್ಡ್ ಪರ್ಸನಿಗೆ ಚೇಂಜ್ ಆಗುತ್ತೆ. ಹೂ ಏನಾಗುತ್ತೆ, ಹೀ ಆಗುತ್ತೆ. ಆವ್ ಏನಾಗಬೇಕು, ಟೆನ್ಸ್ ಚೇಂಜ್ ಆಗಬೇಕು, ವರ್ಬ್ ಆಗಬೇಕು, ವರ್ಬ್ ಆಗಲ್ಲ, ವಾಸ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಒಬ್ಬನೇ ಇದ್ದಾನೆ, ಹೀ ಸಿಂಗಲರ್ ಇದೆ, ಒಬ್ಬನೇ ಇದ್ದಾನೆ, ಕ್ವಶನ್ ಮಾರ್ಕ್ ಹಾಕಂಗಿಲ್ಲ. ನಾವೇನು ಮಾಡಿದ್ವಿ, ಹಿತೇಶ್ನ ಬರ್ಕೊಂಡ್ವಿ. ಈ ಸೆಡ್ ಜಾಗದಲ್ಲಿ ನಾವೇನು ಮಾಡಿದ್ವಿ, ಕ್ವಶನ್ ಮಾರ್ಕ್ ಇರೋದ್ರಿಂದ ಆಸ್ಕ್ಡ್ ಮಾಡ್ಕೊಂಡ್ವಿ. ಇಲ್ಲಿ ಕ್ವಶನ್ ಮಾರ್ಕ್ ಇತ್ತು, ಅದಕ್ಕೆ ಆಸ್ಕ್ಡ್ ಮಾಡ್ಕೊಂಡ್ವಿ. ಹಿಮ್ ಇತ್ತು, ಹಿಮ್ ಹಾಕಿದ್ವಿ. ಟೂ ಬೇಡ ನಮಗೆ. ಹೂ ಇತ್ತು, ಹೂ ಹಾಕ್ಕೊಂಡ್ವಿ. ಮೊದಲು ಇದನ್ನು ತೊಗೋಬೇಕು, ಆಮೇಲೆ ಇದನ್ನು ತೊಗೋಬೇಕು, ಯು ತೊಗೋಬೇಕು. ಯು ತೊಗೊಂಡಾಗ ಏನಾಯಿತು, ಹೀ ಆಯಿತು. ಆವೇನಾಯಿತು, ವಾಸ್ ಆಯಿತು. ಸೊ ಇಲ್ಲಿ ಏನಾಗ್ತಾ ಇದೆ, ಟೆನ್ಸ್ ಏನಾಗ್ತಾ ಬದಲಾವಣೆ ಆಗುತ್ತೆ. ಇಲ್ಲಿ ನಾನು ಆನ್ಸರ್ ಮಾಡೀನಿ, ಒಂದ್ಸರಿ ನೋಡ್ಕೊಂಬಂದ್ಬಿಡೋಣ. ನೋಡಿ, ಇಲ್ಲಿ
ಚೇಂಜ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಇಲ್ಲಿ ನೋಡಿ ಹಿ ಟೇಸ್ ಸೆಟ್ ಟು ಹಿಮ್ ಅನ್ನೋದು ನಾನೇನು ಮಾಡಿದ್ದೀನಿ, ಹಿ ಟೇಸ್ ಆಸ್ಕ್ಡ್ ಹಿಮ್ ಸೇಮ್ ಬಂತು. ಇಲ್ಲಿ ಹೂ ಸೇಮ್ ಇದೆ, ಹೂ ಏನೇ ಸೇಮ್ ಇದೆ. ಇಲ್ಲಿ ಯು ಫಸ್ಟ್ ಯು ತೊಗೋಬೇಕು, ಆಮೇಲೆ ಆರ್ ತೊಗೋಬೇಕು. ಯು ಏನಾಗುತ್ತೆ, ಹಿ ಆಗುತ್ತೆ. ಆರ್ ಏನಾಗುತ್ತೆ, ವಾಸ್ ಆಗುತ್ತೆ. ಆರ್ ಏನಾಗಬೇಕು, ಆ್ಯಕ್ಚುಯಲ್ ವರ್ಬ್ ಆಗಬೇಕು. ಅದು ಇಲ್ಲಿ ಹಿ ಇರೋದ್ರಿಂದ ಸಿಂಗುಲರ್ ಇರೋದ್ರಿಂದ ಏನಾಗುತ್ತೆ, ವಾಸ್ ಆಗುತ್ತೆ. ಇಲ್ಲಿ ನಂಬರ್ಸ್ ನೋಡ್ಕೊಂಡು ನೀವು ಹಾಕ್ಕೋಬೇಕಾಗುತ್ತೆ. ಅದು ಸಿಂಗುಲರ್ ಪ್ಲೂರಲ್ಲ, ಏಕವಚನ ಬಹುವಚನ ನೋಡಿಕೊಂಡು ಇಲ್ಲಿ ಆರ್ ಇದ್ದರೆ ವರ್ಬ್ ಆಗಬೇಕು, ಯಾಕೆ ಬಹುವಚನ ಇದ್ದರೆ. ಆರ್ ಇದ್ದರೆ ವಾಸ್ ಆಗಬೇಕು, ಯಾವಾಗ ಏಕವಚನ ಇದ್ದರೆ. ಹಿಂಗೆ ನೀವು ಮಾಡ್ಕೋಬೇಕಾಗುತ್ತೆ. ಇಷ್ಟನ್ನು ನೀವು ಮಾಡಿದ್ರೆ ಇದಕ್ಕೂ ಕೂಡ ನಿಮಗೆ 1 ಅಂಕ ಲಭ್ಯ ಆಗುತ್ತೆ ಅಂತಕ್ಕಂಥದ್ದು. ಕ್ವಶನ್ ನಂಬರ್ 12. ಇದು ನೋಡಿ 7ಇಂದ 11ವರೆಗೂ ಏನು ನಾನು ಮಾಡಿದೆ ಈಗ, ಅದೆಲ್ಲ ಯಾವುದಕ್ಕೆ ಸಂಬಂಧಪಟ್ಟಿದ್ದು, 3rd ಯೂನಿಟ್ಗೆ ಸಂಬಂಧಪಟ್ಟಿದ್ದು. 3rd ಯೂನಿಟಲ್ಲಿ ಏನು ಮಾಡ್ತವೆ, 5 ಕ್ವಶನ್ಸ್ಗಳನ್ನು ಗ್ರಾಮರ್ಗೆ ಸಂಬಂಧಪಟ್ಟಿದ್ದು ಕೊಡ್ತವೆ. ನೆನಪಿಟ್ಕೊಳ್ಳಿ, 3rd ಯೂನಿಟನ್ನು 5 ಪ್ರಶ್ನೆಗಳು ಗ್ರಾಮರ್ಗೆ ಸಂಬಂಧಪಟ್ಟಿದ್ದು ಕೊಡ್ತವೆ. ಯಾವುದಾದ್ರೂ ಕೇಳ್ಬೋದು. ಅವು ಹೆಚ್ಚು ಸತಿ ಕೇಳಿರ್ತಕ್ಕಂಥದ್ದು ಆರ್ಟಿಕಲ್ಸ್ ಕೇಳಿದ್ದಾವೆ, ಪ್ರಿಪೋಸಿಷನ್ಸ್ ಕೇಳಿದ್ದಾವೆ, ಕ್ವಶನ್ ಟ್ಯಾಗ್ಸ್ ಕೇಳಿದ್ದಾವೆ, ಟೆನ್ಸ್ ಬಗ್ಗೆ ಕೇಳಿದ್ದಾವೆ, ಮತ್ತು ಆ್ಯಕ್ಟಿವೈಸ್ ಪ್ಯಾಸಿವೈಸ್ ಕೇಳ್ತವೆ. ಎಲ್ಲನೂ ಡೈರೆಕ್ಟ್ ಇಂಡೈರೆಕ್ಟ್ ರಿಪೋರ್ಟೆಡ್ ಸ್ಪೀಚ್ ಕೇಳ್ತವೆ. ನೀವು ನೋಡ್ಕೋಬೇಕಾಗುತ್ತೆ. ಈ ಕ್ವಶನ್ ನಂಬರ್ 12 ಮತ್ತು 13 ಏನಿದೆ, ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರೆ, ಇದು 4ನೇ ಯೂನಿಟ್ಗೆ ಸಂಬಂಧಪಟ್ಟಿದ್ದು. 4ನೇ ಯೂನಿಟಿನ ಒಂದು ಈ ಟೈಟಲ್ ಏನು ಅಂದರೆ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂತ ಹೇಳ್ಬಿಟ್ಟು, ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂತ ನಿಮಗೆ 4ನೇ ಯೂನಿಟ್ ಇದೆ. ಈ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಬಗ್ಗೆ ಇರುತ್ತೆ. ಈ ಪ್ರಶ್ನೆ ನಾವು ನೋಡ್ಕೊಳ್ಳೋಣ ಈಗ. ಇಲ್ಲಿ ರೈಟ್ ಎ ಡೈಲಾಗ್ ಬೇಸ್ಡ್ ಆನ್ ದ ಸಿಚುವೇಶನ್ ಗಿವನ್ ಬಿಲೋ ಅಂತ ಇದೆ. ಇಲ್ಲಿ ಒಂದು ಸಿಚುವೇಶನ್ ನೀಡಲಾಗಿದೆ, ಸನ್ನಿವೇಶ ನೀಡಲಾಗಿದೆ. ಆ ಸನ್ನಿವೇಶಕ್ಕೆ ತಕ್ಕಂತೆ ನೀವು ಡೈಲಾಗ್ಸನ್ನು ಬರೀಬೇಕು. ಡೈಲಾಗ್ ಅಂದರೆ ನಿಮ್ಗೆ ಗೊತ್ತಿದೆ. ಏನು ಡೈಲಾಗು, ಏನು ಸಿಚುವೇಶನ್ ಅಂತಕ್ಕಂಥದ್ದು ನೋಡೋಣ. ಪದ್ಮ ಮತ್ತು ಜಯ ಮೆಟ್ ಇನ್ ಫೇವ್. ಫೇವ್ ಅಂದರೆ ಜಾತ್ರೆಯಲ್ಲಿ ಮೀಟ್ ಆದರು. ಇಬ್ಬರು ಫ್ರೆಂಡ್ಸ್. ಜಾತ್ರೆ, ಫೇವ್ ಅಂದರೆ ಜಾತ್ರೆ. ಆಫ್ಟರ್ ಎ ಲಾಂಗ್ ಟೈಮ್ ಅಂದರೆ ತುಂಬ ದಿವಸಗಳ ನಂತರ ಪದ್ಮ ಮತ್ತು ಜಯ ಒಂದು ಜಾತ್ರೆಯಲ್ಲಿ ಭೇಟಿಯಾಗ್ತವೆ. ರೈಟ್ ಕಾನ್ವರ್ಸೇಷನ್ ಆಫ್ ಫ್ರೆಂಡ್ಸ್ ಇನ್ ಯುವರ್ ಓನ್ ಥಾಟ್ ಅಂತ. ಈ ಇಬ್ಬರ ಕಾನ್ವರ್ಸೇಷನ್ ಕೂಡ ಡೈಲಾಗ್ಸಲ್ಲಿ ನೀವೇ ನಿಮ್ಮ ಯೋಚನೆಯಿಂದ ನೀವೇನು ಮಾಡಬೇಕು. ಎಷ್ಟು ಅಂಕ ಕೊಟ್ಟಿನಲ್ಲಿ 3 ಅಂಕ ಇದೆ. ಅಟ್ಲೀಸ್ಟ್ ನಾವೇನು ಮಾಡಬೇಕು, ಒಂದು 6 ಡೈಲಾಗನ್ನು ಬರೀಬೇಕಾಗುತ್ತೆ. ಪದ್ಮ ಆ್ಯಂಡ್ ಜಯ ಮೆಟ್ ಇನ್ ಫೇವ್. ಮತ್ತೊಂದು ಸ್ವಲ್ಪ ಕೇಳ್ಕೊಳ್ಳಿ, ಇದು ಈ ಸಿಚುವೇಶನ್ ಅರ್ಥ ಮಾಡ್ಕೋಬೇಕಾಗತ್ತೆ. ಪದ್ಮ ಮತ್ತು ಜಯ ಒಂದು ಜಾತ್ರೆಯಲ್ಲಿ ಮೀಟ್ ಆಗ್ತವೆ. ಆಫ್ಟರ್ ಎ ಲಾಂಗ್ ಟೈಮ್ ಅಂದರೆ ತುಂಬ ದಿವಸಗಳ ನಂತರ. ಆ ಒಂದು ಸಿಚುವೇಶನ್ ಮೇಲೆ ರೈಟ್ ದ ಕಾನ್ವರ್ಸೇಷನ್, ಸಂಭಾಷಣೆಯನ್ನು ಬರೀವಿ ಆ ಫ್ರೆಂಡ್ಸಿಂದು, ನಿಮ್ಮ ಓನ್ ಥಾಟ್ಸಿಂದ ಅಂತಕ್ಕಂಥದ್ದು ಇದೆ. ಸೊ ಇದಕ್ಕೆ ನಾನು ಏನು ಮಾಡಿದ್ದೀನಿ, ಆನ್ಸರ್ ಮಾಡಿದ್ದೀನಿ. ಸೊ ಬಹಳ ಸುಲಭವಾಗಿ ನೀವು ಇದಕ್ಕೆ ಅಂಕಗಳನ್ನು ತೊಗೋಬೋದು. ಡೈಲಾಗ್ಸ್ ಬರೆಯೋಕ್ಕೆ ಬರೋಲ್ಲ ಅಂತ ಅಂದ್ಕೋಬೇಡಿ, ನೀವು ಕೂಡ ಮಾಡ್ಬೋದು. ಡೈಲಾಗ್ ವೈಟಿಂಗ್ ಅಂತ ಕೊಟ್ಟಿದ್ದು ನೋಡಿ. ಪದ್ಮ ಮತ್ತು ಜಯ ಗೊತ್ತಾ, ಪದ್ಮ ಮತ್ತು ಜಯ ಎಲ್ಲಿ ಭೇಟಿಯಾದರು, ಜಾತ್ರೆಯಲ್ಲಿ. ಪದ್ಮ ಮಾತಾಡ್ತಾರೆ ಜಯಗೆ, ಹೆಲೋ ಜಯ, ಹೌ ಆರ್ ಯು. ಇದಂತೂ ಬರೆಯೋಕ್ಕೆ ಬರುತ್ತೆ ನಿಮಗೆ. ಇಲ್ಲಿಗೆ ಹಾಫ್ ಮಾರ್ಕ್ಸ್ ಸಿಕ್ತು ಅಂತ. ಒಂದು ಡೈಲಾಗ್ಗೆ ಹಾಫ್ ಅಂತ ಅಂದ್ಕೊಡಿ. ಹೆಲೋ ಜಯ, ಹೌ ಆರ್ ಯು ಅಂದ ತಕ್ಷಣ ನಿಮಗೆ ಹಾಫ್ ಮಾರ್ಕ್ಸ್ ಸಿಕ್ತು. ಅದಾದಮೇಲೆ ಜಯ ಮಾತಾಡ್ತಾರೆ, ಹಾಯ್ ಪದ್ಮ, ಐ ಆಮ್ ಫೈನ್, ನಾನು ಫೈನ್ ಆಗಿದ್ದೀನಿ. ಹೌ ಆರ್ ಯು, ನೀನು ಹೇಗಿದೆಯಾ. ಇಲ್ಲಿ ಜಯ ಪದ್ಮ ಜಯ ಕೇಳಿದ್ಲು ಹೌ ಆರ್ ಯು ಅಂತ. ಅದಕ್ಕೆ ಜಯ, ಹಾಯ್ ಪದ್ಮ, ಐ ಆಮ್ ಫೈನ್, ನಾನು ಫೈನ್ ಆಗಿದ್ದೀನಿ. ಹೌ ಆರ್ ಯು, ನೀನು ಹೇಗಿದೆಯಾ. ಇದಕ್ಕೇನಾಯಿತು, ಇದಕ್ಕೆ ಹಾಫ್ ಸಿಗ್ಬಿಡ್ತು. ಅಂದರೆ ಒಂದು ಡೈಲಾಗ್ಗೆ ಏನು ಸಿಗ್ತಾಯಿದೆ, ಹಾಫ್ ಸಿಗ್ತಾಯಿದೆ ಅಂತ ಅಂದ್ಕೊಂಬಿಡಿ ನೀವು. ಪದ್ಮ ಹೇಳ್ತಾರೆ ಐ ಆಮ್ ಗುಡ್. ಇವಳು ಫೈನ್ ಅಂದಾಗ ಇವಳು ಫೈನ್ ಅಂತ ಅನ್ನೋ ಅಗತ್ಯ ಇಲ್ಲ, ಐ ಆಮ್ ಗುಡ್ ಅಂತ ಹೇಳ್ಬೋದು. ನೈಸ್ ಟು ಮೀಟ್ ಯು ಆಫ್ಟರ್ ಎ ಲಾಂಗ್ ಟೈಮ್. ಆಫ್ಟರ್ ಎ ಲಾಂಗ್ ಟೈಮ್ ಅನ್ನೋದು ಕ್ವಶನಲ್ಲೇ ಇದೆ, ಅದನ್ನು ಬಳಸ್ಕೋಬೋದು. ನೈಸ್ ಟು ಮೀಟ್ ಯು ಇದಂತೂ ಹೇಳೋಕ್ಕೆ ಬರುತ್ತಾ, ಆಫ್ಟರ್ ಎ ಲಾಂಗ್ ಟೈಮ್ ಅಂತಕ್ಕಂಥದ್ದು. ಆಮೇಲೆ ಜಯ ಅದಕ್ಕೆ ಅಂತಾರೆ ಎಸ್ ಅಂತಾರೆ. ಇಟ್ ಈಸ್ ಹ್ಯಾಪಿ ಸರ್ಪ್ರೈಸ್ ಟು ಮೀಟ್ ಯು ಹಿಯರ್. ಇದು ನನಗೆ ಸಂತೋಷ ಆಗ್ತಾಯಿದೆ, ಸರ್ಪ್ರೈಸ್ ಆಗ್ತಾಯಿದೆ. ಟು ಮೀಟ್ ಯು ಹಿಯರ್, ಇಲ್ಲಿ ನಾನು ಮೀಟ್ ಆಗಿದ್ದು ತುಂಬ ಸಂತೋಷವೂ ಆಗ್ತಾಯಿದೆ ಮತ್ತು ಸರ್ಪ್ರೈಸ್ ಕೂಡ ಆಯಿತು ಅಂತ ಹೇಳ್ತಾಳೆ ಪದ್ಮ. ಮತ್ತೆ ಆರ್ ಯು ಎಂಜಾಯಿಂಗ್ ದ ಫೇವ್, ನೀನು ಜಾತ್ರೆನ ಎಂಜಾಯ್ ಮಾಡ್ತಾ ಇದೀಯಾ ಅಂತ ಕೇಳ್ತಾಳೆ ಅವಳು. ನೀವೇನಾದ್ರು ಡೈಲಾಗ್ ಮಾಡ್ಕೋ, ಇದೇ ಡೈಲಾಗ್ ಮಾಡಬೇಕು ಅಂತ ನೀನಿಲ್ಲ, ನಿಮ್ಗೂ ಆಗಿರ್ತಕ್ಕಂಥ ಡೈಲಾಗನ್ನು ಮಾಡ್ಬೋದು. ಆರ್ ಯು ಎಂಜಾಯಿಂಗ್ ದ ಫೇವ್ ಅಂತಾಳೆ. ಅದಕ್ಕೆ ಜಯ ಎಸ್ ವೆರಿ ಮಚ್, ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಲೆಟ್ ಅಸ್ ಟುಗೆದರ್ ಗೋ ಟುಗೆದರ್, ಇಬ್ಬರು ಜೊತೆಲಿ ಹೋಗೋಣ ಅಂತಾಳೆ ಜಾತ್ರೆ ಒಳಗೆ. ಪದ್ಮ ಶೋ ಅಂದರೆ ಖಂಡಿತ. ಎಷ್ಟು ಡೈಲಾಗ್ ಆಗ್ಬಿಡ್ತು, 1 2 3 4 5 6 7. ನಮಗೆ ಬೇಕಾಗಿರ್ಬೋದು 6 ಅಷ್ಟೇ, 7 ಜಾಸ್ತಿ ಆಯಿತು, ಅದು ನೋ ಪ್ರಾಬ್ಲಮ್, ಕಮ್ಮಿ ಆಗಬಾರ್ದು. ಎಷ್ಟು ಮಾರ್ಕ್ಸ್ ಸಿಗುತ್ತೆ ಇದಕ್ಕೆ, ಹಾಫ್ ಮಾರ್ಕ್ಸ್. ಒಂದು ಡೈಲಾಗ್ಗೆ ಹಾಫ್ ಅಂತ ಅಂದ್ಕೊಡಿ. ನೀವು 3 ಮಾರ್ಕ್ಸ್ ಇದ್ದರೆ ಎಷ್ಟು ಡೈಲಾಗ್ ಬರೀಬೇಕಾಗುತ್ತೆ,
6. ಮತ್ತೊಂದು ಸರಿ ನೋಡಿ, ಹೆಲೋ ಜಯ, ಹೌ ಆರ್ ಯು ಪದ್ಮ ಹೇಳ್ತಾಳೆ. ಜಯ ಅದಕ್ಕೆ ಹೈ ಪದ್ಮ, ಐ ಆಮ್ ಫೈನ್ ಅಂತಾಳೆ. ಹೌ ಆರ್ ಯು ಅಂತ ಕೇಳ್ತಾಳೆ. ಅದಕ್ಕೆ ಪದ್ಮ ಐ ಆಮ್ ಗುಡ್, ನಾನು ಚೆನ್ನಾಗಿದ್ದೀನಿ. ನೈಸ್ ಟು ಮೀಟ್ ಯು ಆಫ್ಟರ್ ಎ ಲಾಂಗ್ ಟೈಮ್, ತುಂಬ ದಿವಸಗಳ ನಂತರ ನಿಮ್ಗೆ ಮೀಟ್ ಆಗಿದ್ದು ತುಂಬ ಚೆನ್ನಾಗಿ ಕಾಣ್ತು. ನೈಸ್ ಟು ಮೀಟ್ ಯು ಅಂತ ಹೇಳ್ಬಿಟ್ಟು ಹೇಳ್ತಾವೆ ಇಂಗ್ಲೀಷಲ್ಲಿ, ನಿಮ್ಗೆ ಗೊತ್ತಿದೆ ಅದೆಲ್ಲ. ಜಯ ಎಸ್ ಇಟ್ ಈಸ್ ಹ್ಯಾಪಿ ಸರ್ಪ್ರೈಸ್ ಟು ಮೀಟ್ ಯು ಹಿಯರ್, ನಿಜವಾಗ್ಲೂ ಸಂತೋಷ ಆಗ್ತಾಯಿದೆ, ತುಂಬ ಸರ್ಪ್ರೈಸ್ ಆಗ್ತಾಯಿದೆ ಇಲ್ಲಿ ನಿಮಗೆ ಮೀಟ್ ಆಗಿದ್ದು. ಪದ್ಮ ಆರ್ ಯು ಎಂಜಾಯಿಂಗ್ ದ ಫೇ ಕೇಳಿದ್ಲು. ಜಯ ಅದಕ್ಕೆ ಎಸ್ ವೆರಿ ಮಚ್, ಲೆಟ್ ಅಸ್ ಗೋ ಟುಗೆದರ್, ಇಬ್ಬರು ಹೋಗೋಣ ಬಾ ಅಂತ. ಪದ್ಮ ಶೋರ್, ಖಂಡಿತ. ಸೊ ಹೀಗೆ ನಾವೇನು ಮಾಡ್ಬೋದು, ಡೈಲಾಗನ್ನು ಬರೀಬೋದು. ಇಷ್ಟು ಡೈಲಾಗನ್ನು ನೀವು ಮಾಡಿದ ಆ ಸಿಚುವೇಶನ್ಗೆ ತಕ್ಕಂತೆ ನಿಮಗೆ 3 ಮಾರ್ಕ್ಸು ಲಭ್ಯ ಆಗುತ್ತೆ ಅಂತಕ್ಕಂಥದ್ದು. ಆಮೇಲೆ ಇದು ಕ್ವಶನ್ ನಂಬರ್ 12 ಆಯಿತು, ಇದಕ್ಕೆ 3 ಆಯಿತು. ಇನ್ನೂ ಒಂದು ಏನಿದೆ, ಮ್ಯಾಚ್ ದ ಎಕ್ಸ್ಪ್ರೆಷನ್ ವಿತ್ ದ ಫಂಕ್ಷನ್ ಅಂತ. ನೋಡಿ, ಲ್ಯಾಂಗ್ವೇಜ್ ಎಕ್ಸ್ಪ್ರೆಷನ್ನೇ ಬೇರೆ, ಫಂಕ್ಷನ್ನೇ ಬೇರೆ. ಫಂಕ್ಷನ್ಸ್ ಅಂತ ಹೇಳಿದ್ರೆ ಈ ಕಡೆ ಇದೆ ನೋಡಿ, ಆಫರಿಂಗ್ ಹೆಲ್ಪು, ಗಿವಿಂಗ್ ಡೈರೆಕ್ಷನು, ಕಂಪ್ಲೇನ್, ಇದೆಲ್ಲ ಏನಿದು ಫಂಕ್ಷನ್ಸ್. ಇದು ಇಲ್ಲಿ ನೀವೇನು ಮಾಡಬೇಕಾಗತ್ತೆ, ಆನ್ಸರ್ ಮಾಡಿ. ಮ್ಯಾಚ್ ದ ಎಕ್ಸ್ಪ್ರೆಷನ್ ವಿತ್ ದೇ ಫಂಕ್ಷನ್ ಅಂತಕ್ಕಂಥದ್ದು. ಐ ಆಮ್ ಸಾರಿ ಟು ಸೇ ದಿಸ್ ಅನ್ನೋದು ಏನು ತೋರಿಸುತ್ತೆ, ವಾಂಟ್ ಎ ಹ್ಯಾಂಡ್, ಗುಡ್ ಟು ಸಿ ಯು, ಗೋ ಸ್ಟ್ರೈಟ್ ಟರ್ನ್ ಲೆಫ್ಟ್, ಇದೆಲ್ಲ ಎಕ್ಸ್ಪ್ರೆಷನ್ಸು. ಐ ಆಮ್ ಸಾರಿ ಟು ಸೇ, ನನಗೆ ಬಹಳ ವಿಷಾದ ಆಗುತ್ತೆ ಇದನ್ನು ಹೇಳೋಕ್ಕೆ, ಅದು ಹೇಳ್ತೀನಿ ಅಂದರೆ ಅರ್ಥ ಏನದು, ಇದು ಕಂಪ್ಲೈಂಟ್ ಮಾಡೋದಂಗೆ. ಏನು ಮಾಡೋದಂಗೆ, ಕಂಪ್ಲೈನಿಂಗ್. ವಾಂಟ್ ಎ ಹ್ಯಾಂಡ್, ನಿನಗೆ ಸಹಾಯ ಬೇಕಿ ಅನ್ನೋದು, ಅದೇನದು ಆಫರಿಂಗ್ ಹೆಲ್ಪ್. ವಾಂಟ್ ಎ ಹ್ಯಾಂಡ್ ಬಂದು ಏನು ಮಾಡಬೇಕು, ಆಫರಿಂಗ್ ಹೆಲ್ಪ್, ಸಹಾಯ ಬೇಕಿ ಅಂತ ಕೇಳ್ಕೊಳ್ಳೋದು. ಗುಡ್ ಟು ಸಿ ಯು, ನೀವು ನೋಡಿದ್ದು ಭಾಳ ಖುಷಿ ಆಯಿತು, ಇದು ಗ್ರೀಟಿಂಗ್ಸ್. ಇದು ಏನಿದು ಗ್ರೀಟಿಂಗ್. ಇದು ಗೋ ಸ್ಟ್ರೈಟ್ ಟರ್ನ್ ಲೆಫ್ಟ್ ಅಂದಾಗ ಇದು ಗಿವಿಂಗ್ ಡೈರೆಕ್ಷನ್, ವಿಳಾಸವನ್ನು ಹೇಳ್ತಕ್ಕಂಥದ್ದಾಗುತ್ತೆ. ನೀವು ನಾನು ಇಲ್ಲಿ ಬಾಣ ಬಿಟ್ಟಂಗೆ ಬಿಡಬಾರ್ದು, ಪಕ್ಕದಲ್ಲೇ ಬರೀಬೇಕಾಗುತ್ತೆ. ಹೇಗೆ ಬರೀಬೇಕಾಗುತ್ತೆ ಇಲ್ಲಿ ನೋಡಿ, ನಾನು ಅದಕ್ಕೂ ಕೂಡ ಆನ್ಸರ್ ಮಾಡಿದ್ದೀನಿ ನೋಡಿ, ಇಲ್ಲಿದೆ ಮ್ಯಾಚ್ ಇದು ಆನ್ಸರ್ ಮಾಡಿಬಿಟ್ಟಿದ್ದೀನಿ. ಐ ಆಮ್ ಸಾರಿ ಟು ಸೇ ದಿಸ್ ಏನಿದೆ, ಪಕ್ಕದಲ್ಲೇ ಬರೀಬೇಕು. ಕಂಪ್ಲೈನಿಂಗ್, ಓಕೆ ಕರೆಕ್ಟ್ ಇದೆ. ವಾಂಟ್ ಎ ಹ್ಯಾಂಡ್ ಏನಿದೆ, ಆಫರಿಂಗ್ ಹೆಲ್ಪ್, ಓಕೆ ಕರೆಕ್ಟ್ ಇದೆ. ಗುಡ್ ಟು ಸಿ ಯು ಇದೇನಿದು ಗ್ರೀಟಿಂಗ್ಸ್, ಕರೆಕ್ಟ್ ಇದೆ. ಗೋ ಸ್ಟ್ರೈಟ್ ಟರ್ನ್ ಲೆಫ್ಟ್, ಇದು ಗಿವಿಂಗ್ ಡೈರೆಕ್ಷನ್. ಪಕ್ಕದಲ್ಲೇ ಆನ್ಸರ್ ಮಾಡಬೇಕು, ಪಕ್ಕದಲ್ಲೇ ಆನ್ಸರ್ ಮಾಡಬೇಕು. ನಾನು ಇಲ್ಲಿ ಮಾಡ್ದಂಗೆ ಮೇಲ್ ಮಾಡ್ದಂಗೆ ಬಾಣಗಳನ್ನು ಬಿಡಬಾರ್ದು, ಅದು ಏನಾಗುತ್ತೆ, ತಪ್ಪಾಗುತ್ತೆ. ಈ ಒಂದು ಎಕ್ಸ್ಪ್ರೆಷನ್ಗೆ ಲ್ಯಾಂಗ್ವೇಜ್ ಫಂಕ್ಷನು ಪಕ್ಕದಲ್ಲೇ ಬರಬೇಕಾಗುತ್ತೆ. ಇಷ್ಟು ಮಾಡಿದ್ರೆ ನಿಮಗೆ ಇಲ್ಲಿ 2 ಅಂಕಗಳು ಸಿಗುತ್ತೆ. 1ಕ್ಕೆ ಹಾಫ್ ಅಂದರೆ 4ಕ್ಕೆ ಕಷ್ಟ ಆಯಿತು, ಹಾಫ್ ಇಂಟು 4 ಆಯಿತು, ಇಲ್ಲಿ 2 ಮಾರ್ಕ್ಸ್. ಸೊ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಸೊ ಇದನ್ನು ನೀವೇನು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಅನೇಕ ಕ್ವಶನ್ ಪೇಪರ್ಗಳನ್ನು, ಪ್ರೀವಿಯಸ್ ಕ್ವಶನ್ ಪೇಪರ್ನ ತೊಗೋಬೇಕು, ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿ ನೀವು ಎಕ್ಸಾಮ್ಗೆ ಪ್ರಿಪೇರ್ ಆದರೆ ನಿಮಗೆ ಪಾಸ್ ಆಗೋದಕ್ಕೆ ಏನಾಗುತ್ತೆ, ಸುಲಭ ಆಗುತ್ತೆ. ಇದು 25 ಅಂಕಗಳಿಗಿದ್ರೂ ಕೂಡ ಅತಿ ಹೆಚ್ಚು ವಿದ್ಯಾರ್ಥಿಗಳು ಇದರಲ್ಲಿ ಫೇಲ್ ಆಗ್ತವೆ. ಯಾಕೆಂದರೆ ಅಪ್ಲೈಡ್ ಲೆವೆಲ್ ಕ್ವಶನ್ಸನ್ನ ಕೇಳಲಾಗುತ್ತೆ. ಇದು ಸೋರ್ಸ್ ಬುಕ್ಕಲ್ಲಿ ಇಲ್ಲದಲೇ ಇರ್ತಕ್ಕಂಥ ಪ್ರಶ್ನೆಗಳು ಬರುತ್ತೆ. ಅದಕ್ಕೋಸ್ಕರ ನೀವು ಹಳೆ ಕ್ವಶನ್ ಪೇಪರ್ಗಳನ್ನು, ಹಿಂದಿನ ವರ್ಷದ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿದ್ರೆ ಮಾತ್ರ ನಿಮಗೇನಾಗುತ್ತೆ, ಪಾಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸ್ವಲ್ಪ ಬೇಸಿಕ್ ಇಂಗ್ಲೀಷು ನಿಮಗೆ ಗೊತ್ತಿರಬೇಕಾಗತ್ತೆ ಅಂತಕ್ಕಂಥದ್ದು. ಬೇಸಿಕ್ ಇಂಗ್ಲೀಷು ಗೊತ್ತಿರಬೇಕು. ಸ್ವಲ್ಪ ನೀವೇನು ಮಾಡಬೇಕು, ಪ್ರಶ್ನೆಗಳನ್ನು ಹೇಗೆ ಬರುತ್ತೆ, ಯಾವ ಸ್ಟೈಲಲ್ಲಿ ಕೇಳಲಾಗುತ್ತೆ, ಮತ್ತು ಯಾವ್ಯಾವ ಥರದ ಪ್ರಶ್ನೆಗಳು ಕೇಳ್ತವೆ ಅಂತಕ್ಕಂಥದ್ದನ್ನು ನಿಮ್ಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ನಾನು ಮಾಡಿರ್ತಕ್ಕಂಥ ವೀಡಿಯೋಗಳು ನೋಡಬೇಕು. ಅದರ ಜೊತೆಗೆ ನೀವೇನು ಮಾಡಬೇಕು ಅಂದರೆ ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನು ನೀವೇನು ಮಾಡಬೇಕು, ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡೋದು ಮಾತ್ರ ನಿಮಗೆ ಈ ಒಂದು ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ಇಂಗ್ಲೀಷಲ್ಲಿ ಪಾಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. 25ಕ್ಕೆ ನೀವು ಎಷ್ಟು ತೊಗೋಬೇಕಾಗುತ್ತೆ, ಈಗಾಗಲೇ ಭಾಳ ಸತಿ ಹೇಳಿದ್ದೀನಿ, 13 ಮಾರ್ಕ್ಸ್ ನೀವು ತೊಗೊಳ್ಳೇಬೇಕು, ಇಲ್ಲ ಅಂದರೆ ಫೇಲ್ ಆಗಿಬಿಡುತ್ತೆ. ಬಹಳ ವಿದ್ಯಾರ್ಥಿಗಳು, ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಫೇಲ್ ಆಗ್ತಕ್ಕಂಥದ್ದು ಇಂಗ್ಲೀಷಲ್ಲಿ. ಇಂಗ್ಲೀಷ್ ಪಾಸ್, D.Ed ಪಾಸ್, ಇಂಗ್ಲೀಷ್ ಫೇಲ್, D.Ed ಫೇಲ್ ಆಗಿಬಿಡುತ್ತೆ ನಮಗೆ. ಅದಕ್ಕೋಸ್ಕರ ಇಂಗ್ಲೀಷ್ ಪಾಸ್ ಆಗಲೇಬೇಕು. ಅದು ಫಸ್ಟ್ ಇಯರ್ ಆಗಲಿ ಸೆಕೆಂಡ್ ಇಯರ್ ಆಗಲಿ. ತುಂಬ ನಿಮಗೆ ಟೆನ್ಷನ್ ಕೊಡ್ತಕ್ಕಂಥ ಸಬ್ಜೆಕ್ಟ್ ಯಾವುದು, ಇಂಗ್ಲೀಷ್. ಅದು ಒಂದು ಪಾಸ್ ಆಯಿತು ಅಂದರೆ ಎಲ್ಲ ಸಬ್ಜೆಕ್ಟ್ ಪಾಸ್ ಆದಂಗೆ ಆಗುತ್ತೆ. ಅದಕ್ಕೆ ನೀವು ಅದಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡಿ ಅಂತೇಳಿ, ನನ್ನ ಒಂದು ವಿಡಿಯೋದಿಂದ ನಿಮಗೆ ತುಂಬ ಲಾಭ ಆಗ್ತಾಯಿದೆ, ಉಪಯೋಗ ಆಗ್ತಾಯಿದೆ ಅಂತ ಹೇಳಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಥ್ಯಾಂಕ್ ಯು.